ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಯಾರು ಹೇಳಿದ್ರು? ಈ ಮೊನ್ನೆ ಕಾರ್ಪೊರೇಷನ್ ಮೀಟಿಂಗ್ ಅಲ್ಲಿ ಒಂದು ವಿಶೇಷ ಸಭೆ ಮಾಡಿದ್ದಾರೆ. ಅಲ್ಲಿ ಚರ್ಚೆ ಬಂತು ಸುಮಾರು 60,000 ಸೌಕರ್ಯ ಕಾಣೆಯಾಗಿವೆ ಅಂತ. ಕಾಣಿ ಯಾವ್ದಾಗಿಲ್ಲ, ಕಾಣಿ ಎಲ್ಲ ಇನ್ನೂ ನಡೀತಾ ಇದ್ದಾರೆ. ಕಾಣಿ ಯಾವ್ದು ಇನ್ನೂ ಮ್ಯಾಪಿಂಗ್ ಮಾಡ್ತಾ ಅದಕ್ಕೆ ಹೇಳ್ತಾವಲ್ಲ, ನಾವು ಒಂದ್ಸಾರಿ ಬಿಟ್ಟು ಮೂರ್ ಸಾರಿ ಅವ್ರ ಮನೆಗೆ ಹೋಗಿ ಅಲ್ಲಿ ಹುಡುಕಂತ ಅಂತ ಹೇಳಿದಲ್ಲ. ಜಸ್ಟ್ ಯಾರು ಕವರ್ ಆಗಿಲ್ಲರೆ ಅವ್ರ ಮನೆಗೆ 3 ಸಾರಿ ಹೋಗ್ಲಿಕ್ಕೆ ಅವಕಾಶ ಇದೆ. 3 ಟೈಮ್ಸ್ ಹೋಗಂತ ಹೇಳಿದೆ ಅವ್ರಿಗೆ. ಅದೇ 3ನೇ ಸಾರಿ ಸಿಗದೆ ಹೋದ್ರೆ ಸಂಬಂಧಪಟ್ಟ ಬರ್ಸ್ಕೊಂಡು ಇಲ್ಲಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಬೇರ್ಗಳು ಸರಿಯಾಗಿ ಇದನ್ನ ಮಾಡ್ತಾ ಇಲ್ಲ, ಎಲ್ಲ ಅವ್ರಿಗೆ ಹಚ್ತಾ ಇದ್ದಾರೆ ಮತದಾರರಿಗೆ. ಅದನ್ನ ತುಂಬ ನೋಡೋಣ. ಅದಕ್ಕೆ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. 2ನೇ ಮೀಟಿಂಗ್ ಮಾಡ್ತಾ ಇದ್ರಿ. ಮೊನ್ನೆ ಮೀಟಿಂಗ್ ಮಾಡಿದ್ಮೇಲೆ ಸುಮಾರು 10% ಒಂದೇ ಸಾರಿ ಜಂಪ್ ಆಗಿದೆ. ಈಗೂ ಕೂಡ ಇಂಪ್ರೂವ್ ಮಾಡಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಸಂಡೇ ಮತ್ತೆ ಮೀಟಿಂಗ್ ಇಟ್ಟಿದ್ವಿ. ನೆಕ್ಸ್ಟ್ ಮೀಟಿಂಗ್ ಆಲ್ಮೋಸ್ಟ್ ಫೈನಲ್ ಮಾಡ್ತಿಲ್ಲ, ಓಕೆ ಆಗ್ತದೆ. ಅದು ಕನ್ಫ್ಯೂಷನ್ ಆಗ್ತಾ ಇದೆ ಸರ್. 2002 ವೋಟರ್ ಲಿಸ್ಟ್ ಅದು ಬ್ಲಾಕ್ ಯಾವ ಬೂತ್ ಅಲ್ಲಿ ಇತ್ತು ಅದು ಮತ್ತೆ ಆ ಕಾನ್ಸ್ಟಿಟ್ಯೂನ್ಸಿ ಸರ್ ಮತ್ತೆ ಈಗಿಂದ ಇದೆ ಟ್ಯಾಲಿ ಅಲ್ಲ, ಅದನ್ನ ಹುಡುಕ್ಬೇಕಾದ್ದು ಆಫೀಸರ್ ಡ್ಯೂಟಿ ಇದೆ, ನಮ್ದಲ್ಲ. ಅವ್ರದ್ದು ಸರಿ ಮಾಡ್ತಾ ಇಲ್ಲ ಅಂತ ಹೇಳಿ 2002 ಹುಡುಕು ಡ್ಯೂಟಿ ಅವ್ರದ್ದು. ಗ್ಯಾಪ್ ಏನಿಲ್ಲ, ಗ್ಯಾಪ್ ಇಲ್ಲ, ಇಲ್ಲೇ ಇದಲ್ಲ, ಫಿಗರ್ಸ್ ಇದೆ. ಸೊ ಇನ್ನು 5% ಮಾಡಿದ್ರೆ ಹೆಚ್ಚು ಕಮ್ಮಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಅವರು ಫಿಗರ್ಗೆ ನೇರೆಸ್ಟ್ ಬಂದಂಗೆ. ಅದು ಯಾವುದು ಈ ಸದ್ಯಕ್ಕಿಲ್ಲ. ಈಗ ಓನ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ, ಮ್ಯಾಪಿಂಗ್ ಸಮಸ್ಯೆ ಇದೆ. ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದೀವಿ. ಅದು ಕೊಡ್ತಾರೆ. ಲೇಟ್ ಆಗ್ತಾವ. ಕೆಲವರು ಆರ್ಥಿಕ ಸ್ಥಿತಿ ಸರಿ ಇಲ್ಲ, ಕೆಲವರು ಸರಿ ಇರ್ತಾವೆ. ಅಲ್ಲ ಡಿಲೇ ಆಗಿ ಕೊಡ್ತಾರ. ಇನ್ನು ಇವತ್ತಿಂದ ಏನ ಆಗಿಲ್ಲ. ಹಿಂದೆ ಎಲ್ಲ ಹಂತದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಕೊಡ್ತಾರ, ಲೇಟ್ ಆಗಿ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೆಲವ್ರು ಕೊಡುವಂತ ಶಕ್ತಿ ಇರೋಲ್ಲ, ಕಡಿಮೆ ಇರ್ತೈತೆ. ಕೆಲವ್ರು ಇದ್ದವ್ರು ಕೊಟ್ಬಿಟ್ಟಾರ ಆಲ್ರೆಡಿ. ಈಗ ನಿಮ್ಮ ಇಲಾಖೆಯಲ್ಲಿ ಎಷ್ಟು ಬೇರೆ ಕಂಡ್ರೆ ಸರಿ ಇದೆ. ಲಾಸ್ಟ್ ಟೈಮ್ ಇದ್ದಾಗ ನಾವು ಮೀಟಿಂಗ್ ಮಾಡಿದಾಗ ಸಮಸ್ಯೆ ಕಂಡು ಬಂದು ಹೇಳಿದೀವಿ. ಅದನ್ನ ಈಗ ಫಾಲೋ ಅಪ್ ಮಾಡ್ತಿದಾರ ಅವರು. ಸೊ ಈಗೇನ ಸರಿ ಟ್ರ್ಯಾಕ್ ದಾಗ ಇದಾರೆ, ಅಂತದೇನು ಸಮಸ್ಯೆ ಇಲ್ಲ. ಎಲ್ಲಾರು ನೇರಸ್ಟ್ ಇದ್ದಾರೆ ಮ್ಯಾಪಿಂಗ್ ಮಾಡುವಲ್ಲಿ. ಅಷ್ಟಾದ್ಮೇಲೆ ಅವ್ರ ಡ್ಯೂಟಿ ಮುಗಿತು ಅಷ್ಟೇ. ಹೇಳಿಲ್ಲ. ಈಗ ತಹಶೀಲ್ದಾರ್ ಅವ್ರಿಗೆ ಹೇಳಿದೀವಿ, ನಿಮ್ಮ ವ್ಯಾಪ್ತಿಯಲ್ಲಿ ನೀವು ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ದು ಆಲ್ರೆಡಿ ಪಂಚಾಯತಿಂದ ಟ್ರ್ಯಾಕ್ಟರ್ ನಮ್ದೇ ಪರ್ಚೇಸ್ ಮಾಡಿದ್ರು ನಾವು ಹಿಂದೆನೆ. ಈಗ ಅದಕ್ಕೆ ಇಂಜಿನ್ ಬಾಡಿಗೆ ತಗೊಂಡು ನೀರು ಸಪ್ಲೈ ಮಾಡೋದು. ಈಗಾಗಲೇ ಹೇಳಿದ್ವಿ. ಈಗಾಗಲೇ ಕೆಲವು ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಅವಶ್ಯಕ ಇದ್ರೆ ಕೆಲವರು ಸ್ಟಾರ್ಟ್ ಮಾಡಿ, ಕೆಲವರು ಏಪ್ರಿಲ್ಗೆ ಅವಶ್ಯಕತೆ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ ಅದ ನೋಡೋಣ. ಆದ್ರೆ ಮಾಡ್ತಾರ. ಅವ್ರಿಗೆ ಪಂಚಾಯತ್ PDOಗೆ ಈ ಒಂದು ಜವಾಬ್ದಾರಿ ಸೋರ್ಸ್ ಹುಡುಕೋದು, ಬಾಡಿಗೆ ತಗೊಳ್ಳೋದು ಮಾಡಿದ್ದಾರೆ. ಇದೇನು ಹೊಸದಲ್ಲ. ಹಿಂದೂ ಕೂಡ ಬಾಡಿಗೆ ಪರ್ಚೇಸ್ ಮಾಡಿ ಮಲಪ್ರಭಾ ಮತ್ತು ಘಟಪ್ರಭಾ ಡ್ಯಾಮ್ ನೀರನ್ನು ಕೇವಲ ಕುಡಿಯುವ ನೀರಿಗೆ ಉದ್ದೇಶಿಸುವಂತ ಆದೇಶ ಮಾಡಿದೆ. ಕಳೆದ ಬಾರಿಗಿಂತ ಕಡಿಮೆ ಆಗಿದೆ ಈ ಬಾರಿ ಡ್ಯಾಮ್ ನೀರು ಸಂಗ್ರಹ ಜಲಾಶಯ ಮಟ್ಟ ಕಡಿಮೆ ಆಗಿದೆ ಸರ್. ಇಲ್ಲ, ಇದೆ ನಮ್ಮಲ್ಲಿ ಏನಂತ ಸಮಸ್ಯೆ ಇಲ್ಲ. ನಮ್ಮ ಡ್ಯಾಮ್ ನಿಂದ ಪ್ರತಿ ವರ್ಷ ಏನ್ ಮ್ಯಾನೇಜ್ ಮಾಡ್ತೀವಿ ಅಷ್ಟು ಮಾಡ್ತೀವಿ. ಏನ ಅಂತದೇನು ಸಮಸ್ಯೆ ಬಂದದ್ದು ಹಿಪ್ಪರಿಗೆಯಲ್ಲಿ 2 TMC ಕಡಿಮೆ ಆಗಿದೆ. ಯಾಕಂದ್ರೆ ಅದು ಗೇಟು ಕೊಲ್ಯಾಪ್ಸ್ ಆಯ್ತಲ್ಲ, ಅದು ಹಿಂಗಾಗಿ 2 TMC ಕಡಿಮೆ ಇದೆ. ಅದನ್ನೇ ಮಹಾರಾಷ್ಟ್ರದಿಂದ ಬಿಡಿಸ್ಬೇಕಂತ ಚರ್ಚೆ ಮಾಡ್ತಾ ಇದ್ದೀವಿ. ಸರ್ ಮಹಾರಾಷ್ಟ್ರ ನೀರು ಬಿಡ್ಲಿಕ್ಕೆ ಒಟ್ಟೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರ್. ಈಗ ಹೋದ್ 5-6 ವರ್ಷದಿಂದ ಪರ್ಟಿಕ್ಯುಲರ್ಲಿ ಈ ಸಮಯದಲ್ಲಿ ಸಮಸ್ಯೆ ಆಗೋದು ನಮ್ಮ ಇದು ಕೃಷ್ಣ ಬೆಟ್ಟಲ್ಲಿ. ಏನಾದ್ರು ಆಲ್ ಪಾರ್ಟಿ ಡೆಲಿಗೇಷನ್ ಏನಾದ್ರು ಇಲ್ಲ, ಹೋಗೋ ವಿಚಾರ ಇದೆ ಎಲ್ಲರ ಜೊತೆ. ಅಟ್ಲೀಸ್ಟ್ ನಮ್ಗೆ 1 TMC ಅವಶ್ಯಕತೆ ಇದೆ, ಬೇಕೇ ಬೇಕು. ಸರ್ ಚಿಕ್ಕೋಡಿ ತಾಲೂಕಿನ ನರಲಗುಡ್ಡ ಅನ್ನುವಂತ ಊರಲ್ಲಿ ಒಂದು 30 ಮನೆಗಳಿದಾವೆ. ಅವ್ರು 2 ಕಿಲೋಮೀಟರ್ ಡೈಲಿ ನಡ್ಕೊಂಡು ಹೋಗಿ ನೀರು ತರುವಂತ ಪರಿಸ್ಥಿತಿ ಇದೆ. ಅದ್ ನೋಡ್ಬೇಕ್ರೆ ಅದು ಅಲ್ಲಿ ಪಂಚಾಯತಿ ಅವ್ರು ಅದನ್ನ ಅಟೆಂಡ್ ಮಾಡ್ಬೇಕು. ಬೋರ್ ಹೊಡೆದು ಕೊಡ್ಬೇಕು ಅವ್ರಿಗೆ. 2 ಕಿಲೋಮೀಟರ್ ಪೈಪ್ ಲೈನ್ ಹಾಕೋದು ಕಷ್ಟ. ಅದು ಬೋರ್ ಹೊಡೆದ್ರೆ ಅವ್ರಿಗೆ
ಸರಿಯಾದ ಜಲಕುಂಭ ನಿರ್ಮಾಣ ಮಾಡಿದಾರಂತೆ, ಅದಕ್ಕೆ ವ್ಯವಸ್ಥೆ ನೀರಿಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ನೋಡೋದು ಬೇಕಾದ್ರೆ ಚೆಕ್ ಮಾಡ್ಲಿಕ್ಕೆ ಹೇಳ್ತೀವಿ. ಸರ್, ಈಗ ಯುದ್ಧದಿಂದ ಗ್ಯಾಸ್ ಸರ್, ಈಗ ಸೋರ್ಸನೇ ಇಲ್ಲ. ಹೀಗಾದ್ರೆ ಆ ಪ್ರಾಜೆಕ್ಟ್ ಅನ್ನ ಪೂರ್ತಿ ಹಾಳಾದಂಗೆ ಆಯ್ತು. ಯಾಕಂದ್ರೆ ಕೊಡ್ಬೇಕಾದಂತ ಅಧಿಕಾರಿಗಳು ಅದು ಪೂರ್ತಿನೂ ಕನೆಕ್ಷನ್ ಕೊಡ್ತಾ ಇಲ್ಲ. ಕೆರೆ ಮೂಲಗಳದಾವು, ಅದರಿಂದ ಕನೆಕ್ಷನ್ ಕೊಡ್ತಾ ಇಲ್ಲ. ಬಟ್ ಇದರಿಂದ ಏನಾಗುತ್ತೆ ಸರ್? ಸಾರ್ವಜನಿಕರಿಗೂ ಉಪಯೋಗ ಇಲ್ಲ, ಸರ್ಕಾರಕ್ಕೂ ನಷ್ಟ. ಸಮಸ್ಯೆ ಇದೆ, ನೀವು ಹೇಳಿದಂಗೆ ಇಲ್ಲ ಅಂತಿಲ್ಲ, ಸಮಸ್ಯೆ ಇದೆ. ಬಹಳ ದೊಡ್ಡ ದೊಡ್ಡ ಯೂನಿಟ್ ಹಾಕಿದೀವಿ. 100 ವಿಲೇಜು 200 ವಿಲೇಜ್ ಒಂದೇ ಪಂಪ್ ಎತ್ತೋದು ಮಾಡಿದೀವಿ. ಅಷ್ಟು ನೀರೇ ಇಲ್ಲ ರಿವರ್ ಅಲ್ಲಿ. ಘಟಪ್ರಭು ಮಾಡಿದ್ವಿ, ಮಲಪ್ರಭು ಮಾಡಿದೆ, ಮಾರ್ಕಂಡೆ, ಹಿರಣ್ಯಕೇಶಿ. ಓಕೆ, ಕೃಷ್ಣದಾಗ ಮ್ಯಾನೇಜ್ ಮಾಡ್ಬೋದು, ಸ್ವಲ್ಪ ದೊಡ್ಡದಾಗಿದೆ ಅದು. ಸೊ ಸರ್, ಈಗ ಯುದ್ಧದಿಂದ ಗ್ಯಾಸ್ ಎಮರ್ಜೆನ್ಸಿ, ದೇಶದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸ್ಟಾರ್ಟ್ ಆಗಿದೆ. ಏನ್ ಹೇಳ್ತಾರೆ ಸರ್? ಮಿತವ್ಯದಿಂದ ಯೂಸ್ ಮಾಡ್ಬೇಕಷ್ಟೇ. ಸರ್, ಅಂತದೊಂದು ಪರಿಸ್ಥಿತಿ ಇದೆ ಸರ್, ಗ್ಯಾಸ್ ಪ್ರಬಲ. ಸರ್, ಒಂದೇ ನಿಮಿಷ ಸರ್. ಇಲ್ಲ, ಗ್ಯಾಸ್ ಇಲ್ಲ. ಅಲ್ಲಲ್ಲ ಸರ್, ಒಂದೇ ಮಾಡಲ್ಲ. ಮತ್ತವ್ರು ನೀವೇ ಮತ್ತೆ ಮೊದಲು 40% ಸ್ಟೇಟ್, 40% ಸೆಂಟ್ರು, 20% ಕಾರ್ಪೊರೇಷನ್. ಆದ್ರೆ ಸ್ಟೇಟ್ ಗವರ್ಮೆಂಟ್ ಮೊದಲು ಪ್ರಾಮಿಸ್ ಮಾಡಿದ್ರು, ಈಗ ಕೊಡೋದಿಲ್ಲ ಅಂತ ಇದ್ದಾರೆ. ಈಗ ಓನ್ಲಿ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಮತ್ತು ಕಾರ್ಪೊರೇಷನ್ ಕೂಡಿ ಮಾಡಬೇಕು. 75 ಕೊಟ್ಟಿದೆ. ಅದಕ್ಕೂ ಪ್ರೊಸೀಜರ್ ಲ್ಯಾಪ್ಸ್ ಆಗಿ 31 ಮಾರ್ಚ್ ಲಾಸ್ಟ್ ಇದೆ ಸರ್. ಅದು ಕಳ್ಕೊಳ್ಳೋ ಸ್ಥಿತಿ ಬಂದಿದೆ ಸರ್. ಅದಕ್ಕೆ ಈಗ ಸ್ಟೇಟ್ ಗವರ್ಮೆಂಟ್ ದುಡ್ಡು ಸೇರು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈ ಇರೋ ಪ್ರಾಜೆಕ್ಟ್ ಹೋಗೋ ಚಾನ್ಸಸ್ ಇದೆ ಸರ್. ಸ್ಮಾರ್ಟ್ ಸಿಟಿ ಮತ್ತು ಕಾರ್ಪೊರೇಷನ್ ಅದಕ್ಕೆ ಅವ್ರು ಕರ್ಸಿದ್ವಿ. ಅದೇ ನೀವು ಹೇಳಿದ್ದನ್ನ ನಿನ್ನೆ ಒಬ್ರು ಹೇಳಿದ್ಮೇಲೆ ಕರ್ಸಿದ್ವಿ. ಡಿ ಸಿ ಅವ್ರ ಜೊತೆ ಮಾತಾಡ್ತೀವಿ ಆ ವಿಷಯ. ಸ್ಮಾರ್ಟ್ ಸಿಟಿ ಮತ್ತು ಕಾರ್ಪೊರೇಷನ್ ಅದೇ ಉದ್ದೇಶಕ್ಕೆ ಕರ್ಸಿದ್ವಿ. 31 ಲಾಸ್ಟ್ ಡೇಟ್ ಇದೆ ಸರ್. ಪ್ರೊಸೀಜರ್ ಸರಿಯಾಗಿ ಫಾಲೋ ಅಪ್ ಆಗ್ತಾ ಇಲ್ಲ. ಅದೇ ಅವರ ದುಡ್ಡು ಹಾಕಲ್ಲ, ಇವ್ರ ದುಡ್ಡು ಹಾಕಲ್ಲ ಅಂತ ಸಮಸ್ಯೆ ಅದಕ್ಕಿಂತ ಆಗಿದೆ. ಪ್ರೊಸೀಜರ್ ಸರಿಯಾಗಿ ಫಾಲೋ ಅಪ್ ಆಗ್ತಾ ಇಲ್ಲ. ನೋಡ್ತೀನಿ ಸರ್, ಮೀಟಿಂಗ್ ಮಾಡ್ಲಿಕ್ಕೆ ಕರ್ಸಿದೀವಿ, ಮೀಟಿಂಗ್ ಸರ್, ಈಗ ಗ್ಯಾಸ್ ಮಾಡ್ತೀವಿ. ವಿಚಾರಕ್ಕೆ ಬಂದ್ರೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಸಮಸ್ಯೆ ಇದೆ. ಹೋಟೆಲ್ಗಳು ಬಂದ್ ಆಗ್ತಾ ಹೌದೌದು. ಇದೆ. ಬಂದಿದೆ. ಈಗ ಒಂದೇ ಪರಿಹಾರ ಅಂದ್ರೆ ನಾವು ಅದನ್ನ ಮಿತವ್ಯಕರವಾಗಿ ಕಡಿಮೆ ಅಂತ ಬಳಸ್ಬೇಕು. ಅದು ಒಂದೇ ಪರಿಹಾರ. ಯಾಕಂದ್ರೆ ಮೇನ್ ಬರುವ ಸೋರ್ಸ್ ಅಲ್ಲೇ ವಾರ್ ನಡೀತಾ ಇದೆ, ಬರ್ತಾ ಇಲ್ಲ. ಸೊ ಹೀಗಾಗಿ ಕಡಿಮೆ ಯೂಸ್ ಮಾಡಬೇಕು. ಅಲ್ಲ, ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಈ ಮಾತನ್ನ ಹೇಳ್ತಾ ಇಲ್ಲ, ಏನು ಕಡಿಮೆ ಇಲ್ಲ, ಯಾವುದೇ ತೊಂದರೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇಲ್ಲ, ಇಲ್ಲ. ತೊಂದರೆ ಇದೆ. ಇಲ್ಲಂದ್ರೆ ಯಾಕೆ ಈಗ ಎಲ್ಲಾ ಕಡೆ ಆಲ್ಮೋಸ್ಟ್ ಬೋರ್ಡ್ ಹಚ್ಚಿದ್ದಾರೆ. ಬಜ್ಜಿ ಇಲ್ಲ, ಹೋಟೆಲ್ನಾಗ ಚಹಾ ಮಾಡೋಲ್ಲ, ಬೋರ್ಡ್ ಹಚ್ಚಿದ್ರೆ ಎಲ್ಲ ಬೆಂಗಳೂರಲ್ಲಿ. ಸೊ ಮತ್ತೆ ಇದ್ದಾಗ ಹಚ್ಚಿದ್ದಾರೆ. ಅಲ್ಲ, ಆ ಹಿಂದೆ ತಾವೊಂದು ಕರೆದಲ್ಲಿ ಮೀಟಿಂಗ್ ಮಾಡ್ತಾರೆ ಸಂಬಂಧಪಟ್ಟ ಆಫೀಸರ್ಸ್. ಕಮರ್ಷಿಯಲ್ ಅಂತೂ ಸ್ಟಾಪ್ ಆಗ್ಬಿಟ್ಟು ಕಮರ್ಷಿಯಲ್ ಸ್ಟಾಪ್ ಆಗ್ತಾ ಇದೆ. ಆಗ್ಬಿಟ್ಟಿದೆ. ಆಟೋ ಗ್ಯಾಸ್ ಸಿಗ್ತಾ ಇದೆ. ಹೋಟೆಲ್ಗಳಲ್ಲೂ ಸ್ವಲ್ಪ ಎಲ್ಲ ಕೊರತೆ ಆಗ್ಬೋದು. ಅಲ್ಲ, ಇನ್ನೊಂದ್ ಸ್ವಲ್ಪ ಹೋದ್ರೆ ಹೋಟೆಲ್ನಾಗ ಅವರು ಟೋಟಲಿ ಹೋಟೆಲ್ ಬಂದ್ ಮಾಡ್ಬೇಕಂತ. ಯಾಕಂದ್ರೆ ಅವ್ರಿಗೆ ತಿಂಗಳಿಗೆ 1-2 ಮಾತ್ರ ಕೊಡ್ತಾ ಇದ್ದಾರೆ. ಅಷ್ಟರಿಂದ ಅದಕ್ಕೆ ಪರ್ಯಾಯ ಏನ್ ಮಾಡಿ ಪರ್ಯಾಯ ಇಲ್ಲ, ಅದೇ ಕಡಿಮೆನೇ ಮಾಡ್ಬೇಕು, ಒಂದೇ ಪರ್ಯಾಯ. ಕಳೆದ 1 ವರ್ಷದಿಂದ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ವಿದ್ಯಾರ್ಥಿಗಳಿಗೆ ಗೌರವಧನ ಬರ್ತಿತ್ತು ಈ ಲಾಯರ್ಗಳಿಗೆ. 1 ವರ್ಷ ಬಂದಿಲ್ಲ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 24 ಕೋಟಿ ರೂಪಾಯಿ ಇದೆ ಸರ್. ಅದೆಲ್ಲ ಹೇಳ್ದಂಗೆ ಬಂದೇ ಎಲ್ಲ ಬರೋ ಪ್ರಯತ್ನ ಮಾಡ್ತೀವಿ. ಡಿಲೇ ಆಗಿದೆ, 1 ಇಯರ್ನ ಡಿಲೇ ಇದೆ. ಅದು ವರ್ಷದ ನಂತರ ಬೆಳಗಾವಿ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೆಳಗಾವಿ ಜಿಲ್ಲೆಗೆ ಸಿಗುತ್ತೆ ಅನ್ನೋ ಒಂದು ಚರ್ಚೆ ಮಾಧ್ಯಮಗಳಲ್ಲಿ ಮತ್ತು ರಾಜ್ಯ ರಾಜಕಾರಣದಲ್ಲಿ